Namaste everyone. Hi my dear student. See, last class now how to breathe out or exhaled out ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 6.5 ನೋಡಿ, ಬ್ರೀತಿಂಗ್ ಇನ್ ಅದರ್ ಅನಿಮಲ್ಸ್. ಅಂದರೆ ಪ್ರಾಣಿಗಳಲ್ಲಿ ಇತರ ಬೇರೆ ಬೇರೆ ಪ್ರಾಣಿಗಳಲ್ಲಿ ಯಾವ ಥರ ಉಸಿರಾಟ ಕ್ರಿಯೆ ಅಥವಾ ಶ್ವಾಸಕ್ರಿಯೆ ನಡೆಯುತ್ತೆ. Animals such as elephants, lions, cows, goats, frogs, lizards, snakes, birds have lungs in their chest cavities like the human beings. ಸಾಮಾನ್ಯವಾಗಿ ಇತರ ಪ್ರಾಣಿಗಳು, ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮನುಷ್ಯನೂ ಒಂದು ಪ್ರಾಣಿನೇ, ಓಕೆನಾ. ಅದರಲ್ಲಿ ಅನಿಮಲ್ಸ್ ಸಚಾಸ್, ಅದರಲ್ಲಿ ಇತರ ಪ್ರಾಣಿಗಳಾದಂತಹ ಎಲಿಫ್ಯಾಂಟ್ ಆನೆ, ಲಯನ್ಸ್ ಸಿಂಹ, ಕೌಸ್ ಹಸು, ಗೋಟ್ ಮೇಕೆ, ಫ್ರಾಗ್ ಕಪ್ಪೆ, ಲಿಸಾರ್ಡ್ಸ್ ಹಲ್ಲಿ ಅಥವಾ ಪಲ್ಲಿ, ಸ್ನೇಕ್ಸ್ ಹಾವು, ಬರ್ಡ್ಸ್ ಎಲ್ಲ ಥರದ ಪಕ್ಷಿಗಳು ಎಲ್ಲವೂ ಸಹ ಏನು ಮನುಷ್ಯನಂತೆಯೇ ತಮ್ಮ ಚೆಸ್ಟ್ ಕ್ಯಾವಿಟೀಸ್ನ ಎದೆಯ ಕುಹರಗಳನ್ನು ಹೊಂದಿರುತ್ತೆ. ಬಟ್ ಹೌ ಡು ಅದರ್ ಆರ್ಗಾನಿಸಮ್ಸ್ ಬ್ರೀತ್? ಹಾಗಾದರೆ ಇತರ ಪ್ರಾಣಿಗಳ ಉಸಿರಾಟ ಕ್ರಿಯೆ ಅಂದರೆ ಶ್ವಾಸಕ್ರಿಯೆ ಹೇಗೆ ನಡೆಸುತ್ತವೆ? ಡು ದೇ ಆಲ್ಸೋ ಹ್ಯಾವ್ ಲಂಗ್ಸ್ ಲೈಕ್ ದೋಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್? ಲೆಟ್ ಅಸ್ ಫೈಂಡ್ ಔಟ್. ಹಾಗಾದರೆ ಅವುಗಳಿಗೂ ಕೂಡ ಮನುಷ್ಯನಂತೆ ಶ್ವಾಸಕೋಶಗಳಿದೆಯಾ? ಹಾಗಾದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಅವ್ರುಗಳಂತೆ ಹ್ಯೂಮನ್ ಬೀಯಿಂಗ್ಸ್ ಥರನೇ ಚೆಸ್ಟ್ ಕ್ಯಾವಿಟಿ ಇದೆ, ಎದೆಯ ಕುಹರ ಇದೆ ಅಂದರೆ ಹಾಗಾದರೆ ಮನುಷ್ಯರು ಹೇಗೆ ಶ್ವಾಸಕ್ರಿಯೆ ನಡೆಸ್ತಾರೋ ಅದೇ ರೀತಿ ಇತರ ಪ್ರಾಣಿಗಳು ಶ್ವಾಸಕೋಶವನ್ನು ಹೊಂದಿದ್ದು ಅವರಂತೆ ಉಸಿರಾಟವನ್ನು ನಡೆಸುತ್ತಾ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ದೇ ಹ್ಯಾವ್ ಆಸ್ ಲೈಕ್ ಸೇಮ್ ಆಸ್ ಹ್ಯೂಮನ್ಸ್ ಲಂಗ್ಸ್, ಮನುಷ್ಯನ ಥರನೇ ಶ್ವಾಸಕೋಶ ಲಂಗ್ಸ್ ಇದೆಯಾ ಅಂತೇಳಿ. ಸಿ ಫಸ್ಟ್ ಒನ್, ಕಾಕ್ರೋಚ್ನ ತಗೊಳ್ಳೋಣ. ಕಾಕ್ರೋಚ್ ಅಂದರೆ ಜಿರಳೆ. ಅದನ್ನು ನೀಟಾಗಿ ಡಿಸೆಕ್ಷನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೀಟಾಗಿ ಕಟ್ ಮಾಡಿದ್ರೆ ಲಂಗ್ಸ್, ಅದರ ಶ್ವಾಸಕೋಶ ಹೇಗಿರುತ್ತೆ ಅಂತೇಳಿ. A cockroach has small openings on the sides of its body. ಜಿರಳೆಯ ತನ್ನ ದೇಹದ ಪಾರ್ಶ್ವದಲ್ಲಿ, ಸೈಡಲ್ಲಿ, ಸೈಡ್ಸ್ ಆಫ್ ಇಟ್ಸ್ ಬಾಡಿ, ಪಾರ್ಶ್ವದಲ್ಲಿ ಅಂದರೆ ತನ್ನ ಸೈಡಲ್ಲಿ ಏನು ಸಣ್ಣ ರಂಧ್ರಗಳನ್ನು ಹೊಂದಿರ್ತದೆ. ಇಲ್ಲಿ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ ನೋಡಿ ಚಿತ್ರದಲ್ಲಿ. ಇದರ ಪಾರ್ಶ್ವದಲ್ಲಿ ಸೈಡಲ್ಲಿ ಏನು ಸಣ್ಣ ಸಣ್ಣ ರಂಧ್ರಗಳನ್ನು ಹೊಂದಿರುತ್ತೆ ಕಾಕ್ರೋಚು. ಅದರ್ ಇನ್ಸೆಕ್ಟ್ಸ್ ಆಲ್ಸೋ ಹ್ಯಾವ್ ಸಿಮಿಲರ್ ಓಪನಿಂಗ್ಸ್. ಇದೇ ರೀತಿ ಇತರ ಕೀಟಗಳು, ಅದರ್ ಇನ್ಸೆಕ್ಟ್ಸು ಸಹ ಏನು ಕೀಟಗಳಲ್ಲೂ ಸಹ ಅದೇ ರೀತಿಯಾದಂತಹ ರಂಧ್ರಗಳು ಇರುತ್ತೆ. ದೀಸ್ ಓಪನಿಂಗ್ಸ್ ಆರ್ ಕಾಲ್ಡ್ ಸ್ಪಿರಾಕಲ್ಸ್. ಫಿಗರ್ 6.9. 6.9 ಚಿತ್ರದಲ್ಲಿ ಟ್ರೇಕಿಯಲ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಚಿತ್ರದಲ್ಲಿ ತೋರಿಸಿರುತ್ತೆ ಅಂದರೆ ಸಣ್ಣ ಸಣ್ಣ ರಂಧ್ರಗಳಿಗೆ ಕಾಣಿಸ್ತಿದೆ ನೋಡಿ. ಈ ರೀತಿ ಓಪನಿಂಗ್ಸ್ ಇರುತ್ತಲ್ಲ, ಸಣ್ಣ ಸಣ್ಣ ಓಪನಿಂಗ್ಸ್ಗಳು, ಅರ್ಥಾಯ್ತಾ? ಈ ರೀತಿ ರಂಧ್ರಗಳನ್ನು ಹೊಂದಿರುತ್ತಲ್ಲ, ಆ ರಂಧ್ರಗಳಿಗೆ ಸ್ಪಿರಾಕಲ್ಸ್ಗಳು ಅಂದರೆ ಸ್ಪಿರಾಕಲ್ಸ್ ಅಂತೇಳಿ ಕರೀತಾರೆ. ದ ಓಪನಿಂಗ್ ಆಫ್ ದ ಇನ್ಸೆಕ್ಟ್ಸ್ ಈಸ್ ಕಾಲ್ಡ್ ಸ್ಪಿರಾಕಲ್ಸ್. Insects have a network of air tubes called trachea for gas exchange. ಅದೇ ರೀತಿ ಅನಿಲಗಳನ್ನು ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಈಗ ನಾವು ಎಕ್ಸ್ಚೇಂಜ್ ಹೇಗೆ ಮಾಡ್ಕೊಳ್ತೀವಿ? ಹ್ಯೂಮನ್ಸ್ ಆದರೆ ಇನ್ಹೇಲ್ ಮಾಡಿದಾಗ ಗಾಳಿಯ ಒಳಗೆ ತಗೊಂಡಾಗ ಆಕ್ಸಿಜನ್ ಹೋಗುತ್ತೆ, ಹೊರಗೆ ಬಿಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಅದೇ ರೀತಿ ಇನ್ಸೆಕ್ಟ್ಸ್ಗಳಲ್ಲಿ, ಈ ಕೀಟಗಳಲ್ಲಾದರೆ ಯಾವ ರೀತಿ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ ಅಂದರೆ ಇನ್ಸೆಕ್ಟ್ಸ್ ಹ್ಯಾವ್ ಎ ನೆಟ್ವರ್ಕ್ ಆಫ್ ಏರ್ ಟ್ಯೂಬ್ಸ್. ಏನೇನು ಹೊಂದಿರುತ್ತೆ ಕೀಟಗಳಲ್ಲಿ? ಸಣ್ಣ ಸಣ್ಣ ರಂಧ್ರಗಳ ಜೊತೆಗೆ ಗಾಳಿಯನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕೆ ಏನನ್ನ ಹೊಂದಿರುತ್ತೆ? ಅನಿಲಗಳ ವಿನಿಮಯಕ್ಕಾಗಿ ಟ್ರೇಕಿಯಾ ಎಂಬ ಗಾಳಿ ಸಾಗಿಸುವ ಕೊಳವೆಯ ಜಾಲವನ್ನು, ನೆಟ್ವರ್ಕ್ ಅಂದರೆ ಜಾಲ ಅಂತೇಳಿ ಕರೀತಾರೆ. ಒಂದು ರೀತಿ ಬಲೆ ಥರ, ಅರ್ಥ ಆಯ್ತಾ? ಇನ್ಸೆಕ್ಟ್ಸ್ ಹ್ಯಾವ್ ಎ ನೆಟ್ವರ್ಕ್ ಆಫ್ ಏರ್ ಟ್ಯೂಬ್ಸ್. ಗಾಳಿಯನ್ನು ಸಾಗಿಸೋದಕ್ಕೆ ಕೊಳವೆಯ ಜಾಲವನ್ನು, ಏರ್ ಟ್ಯೂಬ್ಸ್ನ ಹೊಂದಿರುತ್ತೆ. ಆ ಏರ್ ಟ್ಯೂಬ್ಸ್ಗೆ ಏನಂತ ಕರೀತಾರೆ? ಟ್ರೇಕಿಯಾ ಫಾರ್ ಗ್ಯಾಸ್ ಎಕ್ಸ್ಚೇಂಜ್. ಟ್ರೇಕಿಯಾ ಅರ್ಥ ಆಗ್ತಿದೆಯಾ? ಟ್ರೇಕಿಯಾ ಅಂತೇಳಿ ಕರೀತಾರೆ. ಟ್ರೇಕಿಯಾ ಅಂದರೆ ಶ್ವಾಸನಾಳ ಅಂತ. ನಾಳ ಅಂದರೆ ಟ್ಯೂಬ್ ಅಂತ ಅಲ್ವಾ? ಆ ಟ್ಯೂಬ್ನ ಏನಂತ ಕರೀತಾರೆ? ಟ್ರೇಕಿಯಾ ಅಂತೇಳಿ ಕರೀತಾರೆ ಸೈನ್ಸಲ್ಲಿ. Oxygen-rich air rushes through spiracles into the tracheal
ಟ್ಯೂಬ್ಸ್. ಹೀಗೆ ಏನಾಗುತ್ತೆ, ಆಕ್ಸಿಜನ್ ಯುಕ್ತ ಆಕ್ಸಿಜನೇಟೆಡ್ ರಿಚ್ ಏರ್ ಏನಾಗುತ್ತೆ ಥ್ರೂ ಸ್ಪಿರಾಕಲ್ಸ್ ಇಂಟು ದ ಟ್ರೇಕಿಯಲ್ ಟ್ಯೂಬ್. ಈ ಟ್ರೇಕಿಯಲ್ ಟ್ಯೂಬ್ ಅಂದರೆ ಯಾವ್ದು ಹೇಳಿ, ಈ ಶ್ವಾಸನಾಳ ಅಂತ ಏನು ಕರಿತೀವಿ, ಎ ಟ್ಯೂಬ್ ಇರುತ್ತಲ್ಲ, ಅದ್ರ ಮೂಲಕ ಏನಾಗುತ್ತೆ ಆಮ್ಲಜನಕ ಹೊಂದಿರ್ತಕ್ಕಂತಹ ಗಾಳಿ ಶ್ವಾಸನಾಳಗಳ ಮೂಲಕ ಸ್ಪಿರಾಕಲ್ನ ಒಳಗೆ ನುಗ್ಗಿ ದೇಹದ ಅಂಗಾಂಶಗಳಿಗೆ ಸೇರುತ್ತೆ. ಇಲ್ಲಿ ಸ್ಪಿರಾಕಲ್ಸ್ ಅಂದ್ರೆ ಹೇಳಿದ್ವಿ, ದ ಸ್ಮಾಲ್ ಓಪನಿಂಗ್ಸ್ ಆಫ್ ದ ಇನ್ಸೆಕ್ಟ್ಸ್, ರಂಧ್ರಗಳನ್ನೇ ಸ್ಪಿರಾಕಲ್ಸ್ ಅನ್ನೋದು. ಆ ರಂಧ್ರಗಳಿಗೆ ಗಾಳಿ ಹೋಗ್ಬೇಕು ಅಂದ್ರೆ ಯಾವ್ದ್ರ ಮೂಲಕ ಹೋಗ್ಬೇಕು, ಈ ಟ್ರೇಕಿಯಾ ಮೂಲಕ, ಶ್ವಾಸನಾಳಗಳ ಮೂಲಕ ಹೋಗ್ಬೇಕು. ಅರ್ಥ ಆಯ್ತಾ? ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಆಕ್ಸಿಜನ್ ರಿಚ್ ಏರ್ ರಶಸ್ ಥ್ರೂ ಸ್ಪಿರಾಕಲ್ಸ್. ಅದು ಸ್ಪಿರಾಕಲ್ಸ್ ತಲುಪಬೇಕು ಅಂದ್ರೆ ಟ್ರೇಕಿಯಾ ಮೂಲಕ ಆಮ್ಲಜನಕಯುಕ್ತ ಗಾಳಿ ಶ್ವಾಸನಾಳಗಳಿಗೆ ಸ್ಪಿರಾಕಲ್ಗಳ ಮೂಲಕ ದೇಹದ ಒಳಗೆ ನುಗ್ಗಿ, ದೇಹದ ಮೂಲಕ ನುಗ್ಗಿ ಅಂಗಾಂಶಗಳಿಗೆ ವಿಸ್ತರಣೆ ಆಗುತ್ತೆ. ಇಲ್ಲಿ ನೋಡಿ, diffuses into the body tissue and reaches every cell of the body. ಏನಾಗುತ್ತೆ, ಅಂಗಾಂಶಗಳಿಗೆ ವಿಸ್ತರಣೆಗೊಳ್ಳುತ್ತೆ ಮತ್ತು ದೇಹದ ಎಲ್ಲಾ ಜೀವಕೋಶಗಳಿಗೆ ತಲುಪುತ್ತೆ. ಟ್ರೇಕಿಯಾ ಮೂಲಕ ಒಳಗೆ ನುಗ್ಗುತ್ತಲ್ಲ, ನುಗ್ಗಿದ ನಂತರ ಏನಾಗುತ್ತೆ, ಸ್ಪಿರಾಕಲ್ ರಂಧ್ರಗಳ ಮೂಲಕ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಜೀವಕೋಶಗಳು, ಸೆಲ್ಸ್ಗಳಿಗೆ, ಟಿಶ್ಯೂಸ್ಗಳಿಗೆಲ್ಲ ತಲುಪುತ್ತೆ. ಸಿಮಿಲರ್ಲಿ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಸೆಲ್ಸ್ ಗೋಸ್ ಇನ್ ಟು ದ ಟ್ರೇಕಿಯಲ್ ಟ್ಯೂಬ್ಸ್ ಅಂಡ್ ಮೂವ್ಸ್ ಔಟ್ ಥ್ರೂ ಸ್ಪಿರಾಕಲ್ಸ್. ಹೋಯ್ತು ಸ್ಪಿರಾಕಲ್, ಟ್ರೇಕಿಯಾ ಮೂಲಕ ಸ್ಪಿರಾಕಲ್ ಹೋಗಿ, ಸ್ಪಿರಾಕಲ್ ಮೂಲಕ ಟಿಶ್ಯೂಗೆ, ಸೆಲ್ಸ್ಗೆಲ್ಲ. ಹಾಗಾದ್ರೆ ಅದೇ ರೀತಿ ಜೀವಕೋಶಗಳಲ್ಲಿ, ಸೆಲ್ಸ್ ಅಲ್ಲಿ ಇರುತ್ತಲ್ಲ ಸಣ್ಣ ಸಣ್ಣ ಜೀವಕೋಶಗಳು, ಇದು ದೇಹ ದೊಡ್ಡ ಬಾಡಿ ಅಂತ ಅಂದ್ರೆ, ಇಲ್ಲಿ ನೋಡಿ, ಇದು ಒಂದು ಇನ್ಸೆಕ್ಟ್ಸ್ ಬಾಡಿ ಅಂದ್ರೆ ಇದ್ರೊಳಗೆ ಸಣ್ಣ ಸಣ್ಣ ಜೀವಕೋಶಗಳಿಗೆಲ್ಲ ಈಗ ರಂಧ್ರಗಳ ಮೂಲಕ, ಟ್ರೇಕಿಯಾ ಮೂಲಕ ಇಲ್ಲಿಗೆ ಬಂತು. ಮತ್ತೆ ಇಲ್ಲಿರ್ತಕ್ಕಂಥ ಗಾಳಿ ಹೊರಗೆ ಬರಬೇಕು. These air tubes or trachea are found only in insects and not in any other group of animals. Similarly, ಇಲ್ಲಿಂದ ನೋಡೋಣ, ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಸೆಲ್ಸ್ ಗೋಸ್ ಇನ್ ಟು ದ ಟ್ರೇಕಿಯಲ್ ಟ್ಯೂಬ್ಸ್ ಅಂಡ್ ಮೂವ್ಸ್ ಔಟ್ ಥ್ರೂ ಸ್ಪಿರಾಕಲ್. ಹೇಗೆ ಒಳಗೆ ಬಂದಿರುತ್ತೋ, ಹೇಗೆ ಬಂದಿರುತ್ತೆ ಟ್ರೇಕಿಯಾ ಮೂಲಕ ಅಲ್ವಾ. ಟ್ರೇಕಿಯಾ ಅಂದ್ರೆ ಶ್ವಾಸನಾಳಗಳು, ಆ ನಾಳಗಳ ಮೂಲಕ ಸ್ಪಿರಾಕಲ್ ರಂಧ್ರಗಳಿಗೆ ಬಂದಿರುತ್ತೆ. ಅದೇ ಕಾರ್ಬನ್ ಡೈಆಕ್ಸೈಡ್ ಸಹ ಶ್ವಾಸನಾಳಗಳ ಒಳಗೆ ಪ್ರವೇಶಿಸಿ, ಅಂದ್ರೆ ಟ್ರೇಕಿಯಾ ಒಳಗೆ ಪ್ರವೇಶಿಸಿ ಮತ್ತೆ ಸ್ಪಿರಾಕಲ್ ಮೂಲಕ ಹೊರ ಹೋಗುತ್ತದೆ. ಅರ್ಥ ಆಯ್ತಾ? These air tubes or trachea are found only in insects. ನೆನ್ಪಿಟ್ಕೊಳ್ಳಿ, ಈ ತರ ಶ್ವಾಸನಾಳ ಮತ್ತೆ ಗಾಳಿ ಕೊಳವೆಗಳು ಕೀಟಗಳಲ್ಲಿ ಮಾತ್ರ ಕಂಡು ಬರುತ್ತೆ. These air tubes ಅಂದ್ರೆ ಏನು ಹೇಳಿ, ಇಲ್ಲಿ air tubes ಅಂದ್ರೆ ಟ್ರೇಕಿಯಾ. ಈ ಟ್ರೇಕಿಯಾ ಮತ್ತೆ ಈ ಸ್ಪಿರಾಕಲ್ಸ್ಗಳು ಮನುಷ್ಯರಲ್ಲಿ ಕಂಡು ಬರಲ್ಲ. ಅರ್ಥ ಆಯ್ತಾ? ಕೇವಲ ಇನ್ಸೆಕ್ಟ್ಸ್ಗಳಲ್ಲಿ ಅಂದ್ರೆ ಕೀಟಗಳಲ್ಲಿ ಮಾತ್ರ ಕಂಡು ಬರೋದು ಯಾವುದು, ಈ ಗಾಳಿ ಕೊಳವೆಗಳು ಮತ್ತೆ ಶ್ವಾಸನಾಳಗಳು, ಅಂದ್ರೆ ಈ ಟ್ರೇಕಿಯಾ ಮತ್ತೆ ಸ್ಪಿರಾಕಲ್ಸ್. ದೀಸ್ ಏರ್ ಟ್ಯೂಬ್ಸ್ ಆರ್ ಟ್ರೇಕಿಯಾ ಅಂತ ಇಲ್ಲೇ ಕೊಟ್ಟಿದ್ದಾರೆ, ಆರ್ ಫೌಂಡ್ ಓನ್ಲಿ ಇನ್ ಇನ್ಸೆಕ್ಟ್ಸ್ ಅಂಡ್ ನಾಟ್ ಎನಿ ಅದರ್ ಗ್ರೂಪ್ ಆಫ್ ಅನಿಮಲ್. ಈ ತರ ಯಾವುದೇ ಗುಂಪಿನ ಪ್ರಾಣಿಗಳಲ್ಲಿ ಈ ರೀತಿಯಾದಂತಹ ಟ್ರೇಕಿಯಾ ಆಗಲಿ ಸ್ಪಿರಾಕಲ್ಸ್ಗಳು ಕಂಡು ಬರೋದಿಲ್ಲ. ಅಬ್ಸರ್ವ್ ಮಾಡಿ, ದೇವರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನಲ್ವಾ. ಇನ್ಸೆಕ್ಟ್ಸ್ಗಳಿಗೆ, ಕೀಟಗಳಿಗೆ ಒಂದು ರೀತಿಯಾದ ಶ್ವಾಸಕೋಶ, ಅವುಗಳಲ್ಲೇ ಒಂದು ರೀತಿಯಾದ ರಚನೆ, ಗಾಳಿಯನ್ನು ಒಳಗೆ ತಗೊಳ್ಳೋಕೆ ಹೊರಗೆ ಬಿಡೋಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ. ಮನುಷ್ಯನಲ್ಲೇ ಒಂದು ರೀತಿಯಾದಂತಹ ರಿಬ್ ಕೇಜ್ಗಳು, ನಮ್ಮಲ್ಲಿ ರಿಬ್ ಕೇಜ್ಸ್ ಇರುತ್ತೆ, ಇಲ್ಲಿ ಟ್ರೇಕಿಯಾ ಮತ್ತೆ ಸ್ಪಿರಾಕಲ್ಸ್ಗಳು ಸಣ್ಣ ಸಣ್ಣ ರಂಧ್ರಗಳು ಮತ್ತೆ ಶ್ವಾಸನಾಳಗಳು, ಗಾಳಿ ಕೊಳವೆಗಳನ್ನ ದೀಸ್ ಏರ್ ಟ್ಯೂಬ್ಸ್ ಮತ್ತೆ ಟ್ರೇಕಿಯಾಗಳು ಫೌಂಡ್ ಓನ್ಲಿ ಇನ್ ಇನ್ಸೆಕ್ಟ್ಸ್ ನಾಟ್ ಎನಿ ಅದರ್ ಗ್ರೂಪ್. ಈ ತರ ಯಾವುದೇ ಪ್ರಾಣಿಗಳಲ್ಲೂ ಈ ರೀತಿ ಕಂಡು ಬಂದಿದೆ. ಅರ್ಥ ಆಯ್ತಾ? ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಟ್ರೇಕಿಯಾ ಅಂದ್ರೆ ಏನ್ ಹೇಳಿ, ಶ್ವಾಸನಾಳಗಳು, ಟ್ಯೂಬ್ಸ್ಗಳು ನೋಡಿ, ಗಾಳಿ ಕೊಳವೆಗಳು, ಇಲ್ಲಿ ನೋಡಿ ನೀಟಾಗಿ ಗಾಳಿ ಕೊಳವೆಗಳು ಟ್ಯೂಬ್ ತರ ಇಲ್ಲಿದೆ. ಈ ರೀತಿ ಕೊಳವೆಗಳು ನೋಡಿ, ನಾಳಗಳು ಎಷ್ಟು ಚೆನ್ನಾಗಿದೆ, ಸಣ್ಣ ಸಣ್ಣಗೆ ಅಲ್ವಾ. ಇದಿಷ್ಟು ಸಹ ಟ್ರೇಕಿಯಲ್ ಸಿಸ್ಟಮ್. ಇದು ಯಾವ ರೀತಿ ಇನ್ಸೆಕ್ಟ್ಸ್ ಅಲ್ಲಿ, ಕೀಟಗಳಲ್ಲಿ ಇರತಕ್ಕಂತಹ ಶ್ವಾಸನಾಳಗಳ ವ್ಯೂಹ, ಅದನ್ನು ಕೊಟ್ಟಿದ್ದಾರೆ. ಸಿ ನೆಕ್ಸ್ಟ್ 6 ಪಾಯಿಂಟ್
ನೈ ಅರ್ಥವಮ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ, ಅರ್ಥವಮ್ ಎರೆಹುಳು. Recall from chapter 6 of class 6 that earthworms breathe through their skins. ಅದೇ ರೀತಿ ಎರೆಹುಳುಗಳು ತಮ್ಮ ಚರ್ಮದ ಮೂಲಕ ಉಸಿರಾಡುತ್ತೆ. ಕೀಟಗಳೇನು ಟ್ರೇಕಿಯಾ ಮತ್ತು ಸ್ಪಿರಾಕಲ್ಸ್ ಮೂಲಕ ಉಸಿರಾಡಿದ್ರೆ, ಅರ್ಥವಮ್ ಎರೆಹುಳು ಅಂತ ಕೇಳಿರ್ತೀರಾ, ಮಣ್ಣಿನಲ್ಲಿ ಕಂಡುಬರುತ್ತೆ. ಇದು ರೈತನ ಮಿತ್ರ, ಫಾರ್ಮರ್ ಫ್ರೆಂಡ್ ಅಂತ ಕರೀತಾರೆ. ರೈತರ ಮಕ್ಕಳಿಗೆಲ್ಲರಿಗೂ ಗೊತ್ತಿರುತ್ತೆ ಎರೆಹುಳುಗಳು. ಅರ್ಥ ಆಯ್ತಾ? ಈ ಅರ್ಥವಮ್ಮು ಯಾವ ರೀತಿ ಉಸಿರಾಡುತ್ತೆ? ಬ್ರೀತ್ಸ್ ಥ್ರೂ ದೇರ್ ಸ್ಕಿನ್. ಸ್ಕಿನ್ ಅಂದರೆ ಚರ್ಮದ ಮೂಲಕ ಉಸಿರಾಡುತ್ತೆ. ದ ಸ್ಕಿನ್ ಆಫ್ ಆನ್ ಅರ್ಥವರ್ಮ್ ಫೀಲ್ಸ್ ಮಾಯ್ಸ್ಟ್ ಆ್ಯಂಡ್ ಸ್ಲಿಮ್ಮಿ ಆನ್ ಟಚಿಂಗ್. ಏನು, ಈ ಎರೆಹುಳುವಿನ ಚರ್ಮವನ್ನು ಮುಟ್ಟಿದಾಗ ತುಂಬ ತೆಳುವಾಗಿ, ತುಂಬ ಜಾರುವಂತಹ, ತುಂಬ ಸಾಫ್ಟ್ ಆಗಿ, ತುಂಬ ಮೃದುವಾದಂತಹ ಅನುಭವ ಉಂಟಾಗುತ್ತೆ. ನೀವು ಎರೆಹುಳನ್ನು ಟಚ್ ಮಾಡಿ ನೋಡಿ, ತುಂಬ ಸಾಫ್ಟ್ ಇರುತ್ತೆ, ತುಂಬ ಮೃದುವಾಗಿರುತ್ತೆ. ಆ್ಯಂಡ್ ಜಾರುವಂತಹ ಅನುಭವ, ಅದು ಬಾಡಿ ಸ್ಕಿನ್ನೇ ತುಂಬ ತೆಳು. ಗ್ಯಾಸಸ್ ಕ್ಯಾನ್ ಈಸಿಲಿ ಪಾಸಸ್ ಥ್ರೂ ದೆಮ್. ಇದರಿಂದಾಗಿ ಏನು, ಅನಿಲಗಳು ಸುಲಭವಾಗಿ ವಿನಿಮಯಗೊಳ್ಳುತ್ತೆ. ಆ ತುಂಬ ತೆಳುವಾದ ಚರ್ಮವನ್ನು ಹೊಂದಿರೋದ್ರಿಂದ ಆ ತೆಳುವಾದ ಚರ್ಮದ ಮೂಲಕ ಅನಿಲಗಳು ಸುಲಭವಾಗಿ ಹಾದು ಹೋಗುತ್ತೆ. ಥ್ರೂ ಫ್ರಾಗ್ಸ್ ಹ್ಯಾವ್ ಎ ಪೇರ್ ಆಫ್ ಲಂಗ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್. ಅದೇ ರೀತಿ ಕಪ್ಪೆಗಳಲ್ಲಿ ಒಂದು ಜೊತೆ ಶ್ವಾಸಕೋಶಗಳಿರುತ್ತೆ. ಮನುಷ್ಯನಲ್ಲಿ ನಮಗೆ ಒಂದು ಜೊತೆ, 2 ಶ್ವಾಸಕೋಶಗಳಿದೆ, ಒಂದು ಜೊತೆ ಅಂದರೆ 2. ಮನುಷ್ಯನಿಗಿರುವಂತೆ ಕಪ್ಪೆಗಳಲ್ಲೂ ಸಹ ಏನು, ಪೇರ್ ಆಫ್ ಲಂಗ್ಸನ್ನು ಹೊಂದಿರುತ್ತೆ, ಒಂದು ಜೊತೆ ಶ್ವಾಸಕೋಶಗಳನ್ನು ಹೊಂದಿರುತ್ತೆ. ದೇ ಕ್ಯಾನ್ ಆಲ್ಸೋ ಬ್ರೀತ್ ಥ್ರೂ ದೇರ್ ಸ್ಕಿನ್. ಆದರೆ ಕಪ್ಪೆಯೂ ಸಹ ತನ್ನ ಚರ್ಮದ ಮೂಲಕ ಉಸಿರಾಟವನ್ನು ನಡೆಸುತ್ತೆ. ಅದಕ್ಕೆ ಒಂದು ಜೊತೆ ಶ್ವಾಸಕೋಶಗಳಿದ್ದು, ಆ ಕಪ್ಪೆಗಳು ಸಹ ತೇವವಾದ, ಅಂದರೆ ಕಪ್ಪೆ ಚರ್ಮ ನೋಡಿ ಯಾವಾಗಲೂ ಒದ್ದೆ ಆದಂಗಿರುತ್ತೆ, ಬೆಟ್ಟಾಗಿರುತ್ತೆ, ಯಾವಾಗಲೂ ತಣ್ಣಗೆ ಒದ್ದೆ ಥರ ಇರುತ್ತೆ ಹೊರಗಡೆ ಇದ್ರು ಅದರ ಚರ್ಮ. ತೇವವಾದ ಜಾರುವ ಚರ್ಮದ ಮೂಲಕವೇ ಕಪ್ಪೆಗಳು ಸಹ, ವಿಚ್ ಈಸ್ ಮಾಯ್ಸ್ಟ್ ಆ್ಯಂಡ್ ಸ್ಲಿಪ್ಪರಿ. ಕಪ್ಪೆಯ ಚರ್ಮವು ಸಹ ಸ್ಲಿಪ್ಪರಿ ಮತ್ತು ಮಾಯ್ಸ್ಟ್, ತೇವವಾದ ಗುಣವನ್ನು ಹೊಂದಿದ್ದು ಅದರ ಮೂಲಕ, ಚರ್ಮದ ಮೂಲಕ ಉಸಿರಾಡುತ್ತದೆ. ಆಯ್ತಾ? Boja has seen in television programs that whale and dolphins often come up to the water surface. ಏನು, ತಿಮಿಂಗಲಗಳು ಮತ್ತು ಡಾಲ್ಫಿನ್ಗಳು ಆಗಾಗ ನೀರಿನ ಮೇಲ್ಮೈ ಮೇಲೆ ಈ ರೀತಿ ಜಂಪ್ ಮಾಡ್ತಿರುತ್ತೆ. ಈ ದೊಡ್ಡ ದೊಡ್ಡ ಸಾಗರಗಳಲ್ಲಿ ತಿಮಿಂಗಲಗಳು ನೋಡಿ ಮೇಲ್ ಬರೋದು ಅಲ್ವಾ, ಆಟಾಡ್ತಿರುತ್ತೆ. ಡಾಲ್ಫಿನ್ಸು ಮತ್ತು ವೇಲ್ಸ್ಗಳು ನೀರಿನ ಒಳಗಡೆ, ನೀರಿಂದ ಮೇಲ್ ಬಂದು ಚಿಮ್ಮುತ್ತಿರುತ್ತೆ ಅಲ್ವಾ, ಜಿಗಿತಾ ಇರುತ್ತೆ. ಮೇಲ್ಮೈ ಮೇಲೆ ಬರೋದನ್ನು TV ಅಥವಾ ಟೆಲಿವಿಷನ್ಗಳಲ್ಲಿ ನೋಡಿರ್ತೀರ. ದೇ ಈವನ್ ರಿಲೀಸ್ ಎ ಫೌಂಡೇಶನ್ ಆಫ್ ವಾಟರ್ ಸಮಟೈಮ್ಸ್ ವೈಲ್ ಮೂವಿಂಗ್ ಅಪ್ವರ್ಡ್ಸ್. ವೈ ಡು ದೇ ಡೂ ಸೋ? ಹಾಗಾದರೆ ಮೇಲ್ಮುಖವಾಗಿ ಈಜುವಾಗ ಅವುಗಳು ಕೆಲವೊಮ್ಮೆ ನೀರಿನ ಚಿಲುಮೆಯನ್ನು ನೀರನ್ನು ಆರಿಸ್ತಾ ಇರುತ್ತೆ, ನೀರನ್ನು ತುಂಬಿಕೊಂಡು ಬಾಯಲ್ಲಿ ಹೊರ ಹಾಕ್ತಿರುತ್ತೆ. ಯಾಕೆ ಹೀಗೆ ಮಾಡುತ್ತೆ ಅಂತೇಳಿ ಕೇಳ್ತಿದೆ. ಇದಕ್ಕೆ ಆನ್ಸರು ಆ್ಯಂಡ್ ದೆನ್ ಇದಕ್ಕೆ ಆನ್ಸರು ಎರಡಕ್ಕೂ ಇದೊಂದು ಇಲ್ಲಿ ನೋಡಿ. Boja wants to know if cockroach, snails, fish, earthworms, ants and mosquitoes also have lungs. ಜಿರಳೆಗಳು, ಬಸವನ ಹುಳು, ಮೀನು, ಎರೆಹುಳು, ಇರುವೆ, ಸೊಳ್ಳೆಗಳಿಗೂ ಕೂಡ ನಮ್ಮ ಥರನೇ ಶ್ವಾಸಕೋಶ ಇದೆಯಾ ಅಂತ ತಿಳ್ಕೋಬೇಕು ಅನಿಸುತ್ತೆ. ನಮ್ಮ ಥರನೇ ಇದೆಯಾ ಅವುಗಳಿಗೆ ಶ್ವಾಸಕೋಶಗಳು? ಮತ್ತು ಇದಕ್ಕೆ ಆನ್ಸರ್ ಮತ್ತು ಇದಕ್ಕೆ ಯಾಕೆ ವೇಲು ಮತ್ತು ಡಾಲ್ಫಿನ್ನು ನೀರನ್ನು ಹೊರ ಹಾಕ್ತಾ ಚಿಮ್ಮತ್ತೆ ಸಾಗರಗಳಲ್ಲಿ ಅಂತೇಳಿ, ಇವೆರಡಕ್ಕೂ ಆನ್ಸರ್ನ ಸರ್ಚ್ ಮಾಡಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ, ಆನ್ಸರ್ನ ಹೇಳ್ತೀನಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು 6.6ನ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನೀವು ಹೋಮ್ವರ್ಕ್ ಕ್ವಶನ್ಗೆ ಆನ್ಸರ್ ಮಾಡಿ. ಆ್ಯಂಡ್ ಈ ಆಡಿಯೋನ 2-3 ಟೈಮ್ ಕೇಳಿ, ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಕನ್ನಡದಲ್ಲಿ ಕೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ, ಸೈನ್ಸು ಟಫ್ ಅನ್ಸಲ್ಲ. ಓಕೆನಾ? ನಿಮ್ಮೆಲ್ಲ ಫ್ರೆಂಡ್ಸ್ ಅವರು ಇಂಗ್ಲೀಷ್ ಮೀಡಿಯಮ್ ಇರಲಿ, ಕನ್ನಡ ಮೀಡಿಯಮ್ ಇರಲಿ, ಎಲ್ಲರಿಗೂ ಶೇರ್ ಮಾಡಿ. ಅವರು ಸಹ ಒಂದ್ಸಲ ಆಡಿಯೋನ ಕೇಳಿದ್ರೆ ಈಸಿ ಆಗುತ್ತೆ, ಅವರೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಇಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ವಿತಿನ್ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ಬ್ರೀತಿಂಗ್ ಇನ್ ಅದರ್ ಅನಿಮಲ್ಸ್. Write the breathing organs of cockroach. Name the breathing organ of earthworm, frog,
ಆ್ಯಂಡ್ ಫ್ರಾಗ್ ಎರಡು ಒಟ್ಟಿಗೆ ಬರೀರಿ. ಬ್ರೀತಿಂಗ್ ಆರ್ಗನ್ಸ್ ಆಫ್ ಅರ್ತ್ ವರ್ಮ್ ಆ್ಯಂಡ್ ಫ್ರಾಗ್ ಎರಡಕ್ಕೂ. ಅದೇ ರೀತಿ ಎಕ್ಸ್ಪ್ಲೈನ್ ದ mechanism of breathing in cockroach or insects, any insects or cockroach. Explain the mechanism of breathing in cockroach or insects. Define spiracles. Define trachea. Last, trachea or spiracles are present only in dash animals. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಕಂಪ್ಲೀಟ್ ನಿಮಗೆ ಲೆಸನ್ಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್